ನಮಸ್ಕಾರ ಸ್ನೇಹಿತರೆ. ನಾನು ಚಿಕ್ಕವನಿದ್ದಾಗ ನನ್ನ ಹೆತ್ತವರು ತೀರಿಕೊಂಡರು. ನನ್ನ ಅಜ್ಜಿ ನನ್ನನ್ನು ಬೆಳೆಸಿದರು. ಅವರು ನನಗೆ ಪ್ರತಿಯೊಂದು ಸಂಬಂಧದ ಪ್ರೀತಿಯನ್ನೂ ನೀಡಿದರು. ಅವರು ನನಗೆ ಯಾವುದೇ ಕೊರತೆಯನ್ನೂ ಅನುಭವಿಸಲು ಬಿಡಲಿಲ್ಲ. ನನ್ನ ಇಬ್ಬರು ಮಾವಂದಿರು ಮತ್ತು ಅವರ ಹೆಂಡತಿಯರೂ ಸೇರಿದಂತೆ ಮನೆಯಲ್ಲಿ ಇತರ ಜನರಿದ್ದರು. ನನ್ನ ಅಜ್ಜಿಯನ್ನು ಹೊರತುಪಡಿಸಿ ಎಲ್ಲರೂ ನನ್ನನ್ನು ತುಂಬಾ ವಿಚಿತ್ರವಾಗಿ ನಡೆಸಿಕೊಂಡರು. ನನ್ನ ಅಕ್ಕ, ಅವರ ಹೆಸರು ಮಮತಾ, ಅವರ ಕಣ್ಣುಗಳಲ್ಲಿ ಯಾವಾಗಲೂ ದ್ವೇಷವಿತ್ತು. ಅವರು ಎಂದಿಗೂ ನನ್ನೊಂದಿಗೆ ಅಸಭ್ಯವಾಗಿ ಮಾತನಾಡಲಿಲ್ಲ. ಆದರೆ ನನ್ನ ಮಾವ ಕೂಡ ನನ್ನೊಂದಿಗೆ ನೇರವಾಗಿ ಮಾತನಾಡುತ್ತಿರಲಿಲ್ಲ. ಹೌದು, ನನ್ನ ಕಿರಿಯ ಚಿಕ್ಕಮ್ಮ ಶೀತಲ್ ನನ್ನೊಂದಿಗೆ ಸ್ವಲ್ಪಮಟ್ಟಿಗೆ ಸಾಮಾನ್ಯವಾಗಿದ್ದರು. ಅವರು ನನ್ನನ್ನು ಸ್ವಲ್ಪಮಟ್ಟಿಗೆ ನೋಡಿಕೊಂಡರು. ನನ್ನ ಅಜ್ಜಿಯ ನಂತರ ಅವರು ಮನೆಯಲ್ಲಿ ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗಿದ್ದರು. ನನ್ನ ಹಿರಿಯ ಚಿಕ್ಕಮ್ಮ ಮಮತಾಗೆ ಮಕ್ಕಳಿರಲಿಲ್ಲ. ಅವಳು ತನ್ನ ತಂಗಿಯನ್ನು ತನ್ನೊಂದಿಗೆ ಇಟ್ಟುಕೊಂಡಿದ್ದಳು. ಬಾಲ್ಯದಿಂದಲೂ ಅವಳನ್ನು ಬೆಳೆಸುತ್ತಿದ್ದಳು ಮತ್ತು ಅವಳನ್ನು ತನ್ನ ಸ್ವಂತದಂತೆಯೇ ನಡೆಸಿಕೊಂಡಳು. ನನ್ನ ಅಕ್ಕನ ಈ ತಂಗಿ ಅವರ ಮದುವೆಯ ನಂತರ ಜನಿಸಿದಳು. ಶಾಲಿನಿಯ ಜನನದ ನಂತರ ಮಮತಾಳ ತಾಯಿ ಅನಾರೋಗ್ಯಕ್ಕೆ ಒಳಗಾದರು. ಅದಕ್ಕಾಗಿಯೇ ಅವಳು ಶಾಲಿನಿಯನ್ನು ತನ್ನ ಸ್ವಂತ ಮನೆಗೆ ಕರೆತಂದಳು. ನನ್ನ ಕಿರಿಯ ಚಿಕ್ಕಮ್ಮನಿಗೆ ನೇಹಾ ಎಂಬ ಮಗಳಿದ್ದಳು. ಅವಳ ಚಿಕ್ಕಮ್ಮನ ಮಗಳು ನೇಹಾ ಕೂಡ ನನ್ನ ಜೊತೆ ಚೆನ್ನಾಗಿರಲಿಲ್ಲ. ಹೌದು, ಮಮತಾ, ನನ್ನ ಚಿಕ್ಕಮ್ಮನ ತಂಗಿ ಶಾಲಿನಿ ನನ್ನ ಜೊತೆ ಚೆನ್ನಾಗಿದ್ದಳು. ಅವಳು ಬಾಲ್ಯದಿಂದಲೂ ನನ್ನ ಜೊತೆ ಸ್ನೇಹಪರಳಾಗಿದ್ದಳು. ಅವಳು ಆಗಾಗ್ಗೆ ನನ್ನ ಕೋಣೆಯನಿ ಬಂದು ಕುಳಿತು ಮಾತನಾಡುತ್ತಿದ್ದಳು. ಆದರೆ ನನ್ನ ಚಿಕ್ಕಮ್ಮ ಮಮತಾಗೆ ಇದನ್ನು ಸಹಿಸಲಾಗಲಿಲ್ಲ. ಹೇಮಂತ್ ಕೋಣೆಗೆ ಹೋಗಬೇಡ ಎಂದು ಅವಳು ಹೇಳುತ್ತಿದ್ದಳು. ಕಾಲಾನುದರದಲ್ಲಿ ಶಾಲಿನಿ ಮತ್ತು ನಾನು ನಮ್ಮ ಹೃದಯದಲ್ಲಿ ಒಬ್ಬರನ್ನೊಬ್ಬರು ಇಷ್ಟಪಡಲು ಪ್ರಾರಂಭಿಸಿದ್ದೆ. ನನ್ನ ಅಜ್ಜಿ ಇದನ್ನು ಗಮನಿಸಿದ್ದರು. ಈ ಮನೆಯಲ್ಲಿ ನನ್ನ ಹೆತ್ತವರ ಯಾವುದೇ ಗುರುತು ಇರಲಿಲ್ಲ. ಫೋಟೋಗಳಿಲ್ಲ, ಬಟ್ಟೆಗಳಿಲ್ಲ. ಕೆಲವೊಮ್ಮೆ ನಾನು ಅವರನ್ನು ಮತ್ತೆ ನೋಡಬೇಕೆಂದು ನಾನು ಬಯಸುತ್ತೇನೆ. ನಾನು ಅವರ ಯಾವುದನ್ನಾದರೂ ನೆನಪಿಗಾಗಿ ಉಟ್ಟುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಒಂದು ದಿನ ನಾನು ನನ್ನ ಅಜ್ಜಿಗೆ ನನ್ನ ಆಸೆಯನ್ನು ವ್ಯಕ್ತಪಡಿಸಿದೆ. ನಾನು ನನ್ನ ಅಜ್ಜಿಯನ್ನು ಕೇಳಿದೆ, ನಿನ್ನ ಹೆತ್ತವರ ಯಾವುದೇ ಸ್ಮಾರಕಗಳಿಲ್ಲವೇ? ಕನಿಷ್ಠ ನನ್ನ ತಾಯಿ ಅಥವಾ ತಂದೆಯ ಫೋಟೋವಾದರೂ ನಿನ್ನಲ್ಲಿದ್ದರೆ ಕನಿಷ್ಠ ನನ್ನ ಹೆತ್ತವರು ಹೇಗಿದ್ದಾರೆಂದು ನಾನು ನೋಡಬಹುದಿತ್ತು. ಮಗನೇ, ಅವಳು ಉತ್ತರಿಸಿದಳು. ಆಗ ಛಾಯಾಚಿತ್ರಗಳು ವಾಡಿಕೆಯಾಗಿರಲಿಲ್ಲ. ನಾನು ನನ್ನ ಬಟ್ಟೆ ಮತ್ತು ವಸ್ತುಗಳನ್ನು ಕೊಟ್ಟೆ. ನನ್ನ ಅಜ್ಜಿಯ ಮಾತುಗಳು ನನಗೆ ಸಮಾಧಾನ ತರಲಿಲ್ಲ. ಅವಳು ನನ್ನಿಂದ ಏನನ್ನೋ ಮರೆಮಾಡುತ್ತಿದ್ದಾಳೆಂದು ನನಗೆ ಅನಿಸಿತು. ಹೇಗಾದರೂ ಅವಳು ಯಾವಾಗಲೂ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು. ನನ್ನ ಎಲ್ಲಾ ನ್ಯಾಯಸಮ್ಮತ ಆಸೆಗಳನ್ನು ಪೂರೈಸುತ್ತಿದ್ದಳು ಮತ್ತು ನನಗೆ ಉತ್ತಮ ಶಿಕ್ಷಣವನ್ನು ಸಹ ನೀಡುತ್ತಿದ್ದಳು. ನನ್ನ ಅಜ್ಜಿಯ ಕುಟುಂಬವು ತುಂಬಾ ಶ್ರೀಮಂತವಾಗಿತ್ತು, ಹಣದ ಕೊರತೆಯಿಲ್ಲದೆ. ನನ್ನ ಹಿರಿಯ ಚಿಕ್ಕಪ್ಪ ತಮ್ಮದೇ ಆದ ಕಂಪನಿಯನ್ನು ಹೊಂದಿದ್ದರು ಮತ್ತು ಅವರು ನನಗೆ ಅಲ್ಲಿ ಕೆಲಸವನ್ನೂ ಸಹ ಪಡೆದರು. ಚಿಕ್ಕಮ್ಮ ಮಮತಾ ನಾನು ಅವರ ಕಂಪನಿಗೆ ಸೇರುವುದನ್ನು ತಡೆಯಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ಆದರೆ ಅವರ ಅಜ್ಜಿ ಜಯಗಳಿಸಿದರು. ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಷ್ಟವಿಲ್ಲದಿದ್ದರೂ ಅವರು ನನಗೆ ಅಲ್ಲಿ ಕೆಲಸ ಕೊಡಿಸಿದರು. ಈಗ ನನ್ನ ಚಿಕ್ಕಪ್ಪ ನನ್ನ ಕೆಲಸದಿಂದ ಸಂತೋಷಪಟ್ಟರು. ಆ ದಿನ ನಾನು ಸಂತೋಷದಿಂದ ಮನೆಗೆ ಬಂದು ನನ್ನ ಅಜ್ಜಿಯ ಕೋಳಿಗೆ ಹೋದೆ. ನನ್ನ ಅಜ್ಜಿ ಮತ್ತು ಚಿಕ್ಕಮ್ಮ ಮಮತಾ ಬಾಗಿಲಿನಲ್ಲಿ ಮಾತನಾಡುವುದನ್ನು ನಾನು ಕೇಳಿದೆ. ನಾನು ಅಲ್ಲಿಯೇ ನಿಲ್ಲಿಸಿದೆ. ನನ್ನ ಚಿಕ್ಕಮ್ಮ ತುಂಬಾ ದ್ವೇಷದ ಸ್ವರದಲ್ಲಿ ಮಾತನಾಡುತ್ತಿದ್ದರು. ಅಮ್ಮ, ನಾನು ನನ್ನ ತಂಗಿಯನ್ನು ಆ ನಿಷ್ಪ್ರಯೋಜಕ ಹುಡುಗನಿಗೆ ಕೊಡಲು ಸಾಧ್ಯವಿಲ್ಲ. ನಾವು ಒಂದು ಕುಟುಂಬವಾಗಿ ನಮ್ಮ ಹೆಣ್ಣುಮಕ್ಕಳನ್ನು ಕುಟುಂಬದ ವಂಶಾವಳಿಯ ಆಧಾರದ ಮೇಲೆ ನೀಡುತ್ತೇವೆ ಮತ್ತು ಇದು ಏನು ಎಂದು ಯಾರಿಗೆ ತಿಳಿದೆ? ಚಿಕ್ಕಮ್ಮ ಮಮತಾ ಮೌನವಾದರು. ನನ್ನ ಅಜ್ಜಿ, ನೋಡು ಸೊಸೆ, ಅವನು ನಿನ್ನ ಮುಂದೆಯೇ ಬೆಳೆದನು. ಅವನು ನಿನ್ನ ತಂಗಿಯನ್ನು ತುಂಬಾ ಪ್ರೀತಿಸುತ್ತಾನೆ. ಅವನು ಅವಳನ್ನು ತುಂಬಾ ಸಂತೋಷವಾಗಿಡುತ್ತಾನೆ. ಅವನು ತನ್ನ ಜಾತಿಯನ್ನು ದೂಷಿಸುವ ಯಾವುದನ್ನೂ ಅವನು ಎಂದಿಗೂ ಮಾಡಿಲ್ಲ ಎಂದು ಹೇಳಿದಳು. ಆದರೆ ನನ್ನ ಚಿಕ್ಕಮ್ಮ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಈ ಸಂಭಾಷಣೆಯ ಕೆಲವು ಕ್ಷಣಗಳ ನಂತರ ಈ ಜನರು ನನ್ನನ್ನು ಏಕೆ ದ್ವೇಷಿಸುತ್ತಾರೆಂದು ನನಗೆ ಅರ್ಥವಾಯಿತು. ನಾನು ನನ್ನ ಕೋಣೆಗೆ ಹೋಗಿ ಮಲಗಿದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಬಹಳ ಹೊತ್ತು ಅಳತಿದ್ದರೂ ನನ್ನ ಹೃದಯಕ್ಕೆ ಶಾಂತಿ ಸಿಗಲಿಲ್ಲ. ಮಮತಾ ಮತ್ತು ಚಿಕ್ಕಮ್ಮನ ಮಾತುಗಳು ನನ್ನ ಮನಸ್ಸಿನಲ್ಲಿ ಸುತ್ತಿಗೆಯಂತೆ ಪ್ರತಿಧ್ವನಿಸಿದವು. ಸಂಜೆ ಬಾಗಿಲು ಗಂಟೆ ಬಾರಿಸಿತು. ಅದು ನನ್ನ ಅಜ್ಜಿಯ ಧ್ವನಿ. ನಾನು ಇಷ್ಟವಿಲ್ಲದೆ ಬಾಗಿಲು ತೆರೆದೆ. ನಾನಿಯ ಮುಖದಲ್ಲಿ ಚಿಂತೆಯ ಜೆರೆಗಳು ಕಾಣಿಸಿಕೊಂಡವು. ನನ್ನನ್ನು ನೋಡಿ ಅವಳು ಕೇಳಿದಳು, ಹೇಮಂತ್, ಮಗನೇ, ಏನು ತಪ್ಪಾಗಿದೆ? ಯಾರಾದರೂ ನಿನಗೆ ಏನಾದರೂ ಹೇಳಿದ್ದಾರಾ? ನೀನು ಯಾಕೆ ತುಂಬಾ ಅಸಮಾಧಾನಗೊಂಡಿದ್ದೀಯಾ? ಅವಳು ನನ್ನ ಊದಿದ ಕೆಂಪು ಕಣ್ಣುಗಳನ್ನು ನೋಡುತ್ತಾ ಕೇಳಿದಳು. ನನ್ನ ಕಣ್ಣುಗಳಲ್ಲಿ ಮತ್ತೆ ನೀರು ಬಂತು ಮತ್ತು ಅಂತಿಮವಾಗಿ ನನ್ನ ಹೃದಯದಲ್ಲಿ ಕುದಿಯುತ್ತಿದ್ದ ಪ್ರಶ್ನೆ ನನ್ನ ತುಟಿಗಳಿಗೆ ತಲುಪಿತು. ನಾನಿ, ನಾನು ನಿನ್ನನ್ನು ಕೇಳಲು ಏನಾದರೂ ಇದೆ. ಇಂದು ನನಗೆ ಸತ್ಯ ಹೇಳು. ನನ್ನಿಂದ ಏನನ್ನೂ ಮರೆಮಾಡಬೇಡ. ನಾನು ಯಾರು ಎಂದು ಹೇಳು.
ಈ ಜನರು ನನ್ನನ್ನು ಇಷ್ಟೊಂದು ದ್ವೇಷಿಸುತ್ತಾರೆ. ನಾನು ಅಳಲು ಪ್ರಾರಂಭಿಸಿದೆ. ನಂತರ ನಾನಿ ಹೇಳಿದನು, ಮಗನೇ, ನಿನ್ನಿಂದ ಏನನ್ನೂ ಮರೆಮಾಡುತ್ತಿಲ್ಲ. ಒಂದೇ ವಿಷಯವೆಂದರೆ, ನಿನ್ನ ತಾಯಿ ನಿನ್ನ ತಂದೆಯನ್ನು ತನ್ನ ಸ್ವಂತ ಇಚ್ಛೆಯಿಂದ ಮದುವೆಯಾದಳು ಮತ್ತು ಈ ಕುಟುಂಬವು ನನ್ನ ಮಗಳನ್ನು ವಿರೋಧಿಸಿತು. ನಿನ್ನ ತಂದೆ ವಿದೇಶದಿಂದ ಬಂದವರು. ಅವರು ನನ್ನ ಮಗಳನ್ನು ಪ್ರೀತಿಸುತ್ತಿದ್ದರು ಮತ್ತು ಅವರು ಮದುವೆಯಾದರು. ನಿನ್ನ ಇಬ್ಬರು ಚಿಕ್ಕಪ್ಪರು ಮದುವೆಯನ್ನು ಬಲವಾಗಿ ವಿರೋಧಿಸಿದರು. ಆದರೆ ನಿನ್ನ ತಾಯಿ ನಿರಾಕರಿಸಿ ತನ್ನ ಸ್ವಂತ ಇಚ್ಛೆಯಿಂದ ನಿಮ್ಮ ತಂದೆಯನ್ನು ಮದುವೆಯಾದರು. ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋದರು. ಇಡೀ ನೆರೆಹೊರೆಯಿಂದ ನಾವು ಬಹಿಷ್ಕೃತರಾದೆವು. ನಿನ್ನ ಇಬ್ಬರು ಚಿಕ್ಕಪ್ಪರು ಇನ್ನು ಮುಂದೆ ಯಾರನ್ನೂ ಎದುರಿಸಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ನಿನ್ನ ಚಿಕ್ಕಪ್ಪ ನನ್ನ ಮಗಳೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡರು. ಕೆಲವು ದಿನಗಳ ನಂತರ ನಿನ್ನ ಹೆತ್ತವರು ಅಪಘಾತಕ್ಕೀಡಾಗಿ ಸತ್ತರು ಎಂಬ ಸುದ್ದಿ ಬಂತು. ಅಂತ್ಯಕ್ರಿಯೆಗಳ ವ್ಯವಸ್ಥೆಯನ್ನು ಮಾಡಿದವನು ನಾನೇ. ನಿನ್ನ ಚಿಕ್ಕಪ್ಪರು ತಮ್ಮ ಸಹೋದರಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದು ಅಗತ್ಯವೆಂದು ಪರಿಗಣಿಸಲಿಲ್ಲ, ಏಕೆಂದರೆ ಅವರು ತಮ್ಮ ಗೌರವವನ್ನು ಗೌರವಿಸಿದರು. ಆಗ ನೀನು ಅನಾಥನಾಗಿದ್ದೆ. ನಾನು ನಿನ್ನನ್ನು ನನ್ನ ಮಗಳ ಕೊನೆಯ ಕುರುಹಾಗಿ ಇಟ್ಟುಕೊಂಡಿದ್ದೆ. ಆ ದಿನದಿಂದ ಈ ಜನರು ನಿನ್ನನ್ನು ಮತ್ತು ನನ್ನನ್ನು ದ್ವೇಷಿಸುತ್ತಿದ್ದಾರೆ. ನನ್ನ ಅಜ್ಜಿಯ ಮಾತುಗಳನ್ನು ಕೇಳಿದ ನಂತರ ನನ್ನ ಕೋಪ ಕಡಿಮೆಯಾಯಿತು. ನೀನು ಏನೇ ಹೇಳಿದರೂ ನನ್ನ ತಾಯಿ ತಪ್ಪು ಮಾಡಿದ್ದಾಳೆ. ಅವಳು ಸ್ವಂತ ಮನೆಯನ್ನು ಸ್ಥಾಪಿಸಲು ನನ್ನ ಚಿಕ್ಕಪ್ಪನ ಗೌರವವನ್ನು ತುಳಿದಿದ್ದಳು. ಆದರೆ ಬಹುಶಃ ಆ ಸಮಯದಲ್ಲಿ ನನ್ನ ತಾಯಿ ತನ್ನ ಪ್ರೀತಿಯನ್ನು ಆರಿಸಿಕೊಳ್ಳುವುದು ಸರಿ ಎಂದು ಭಾವಿಸಿದ್ದಳು. ಬಹುಶಃ ಎಲ್ಲರೂ ತಮ್ಮ ಸ್ಥಳದಲ್ಲಿ ಸರಿಯಾಗಿದ್ದರು. ಆದರೆ ಪ್ರತಿಯಾಗಿ ನನಗೆ ದ್ವೇಷ ಬಂದಿತು. ಇದೆಲ್ಲದರಲ್ಲೂ ನನ್ನ ತಪ್ಪೇನು? ನನ್ನನ್ನು ಏಕೆ ಗುರಿಯಾಗಿಸಲಾಗುತ್ತಿತ್ತು? ಒಬ್ಬ ಭಿಕ್ಷುಕಿ ಆಗಾಗ್ಗೆ ನಮ್ಮ ಬಾಗಿಲಿಗೆ ಬರುತ್ತಿದ್ದಳು. ಅವಳು ಅಂಗವಿಕಲಳಾಗಿದ್ದಳು. ಅವಳು ಊರುಗೋಳಿನ ಸಹಾಯದಿಂದ ನಮ್ಮ ಬಾಗಿಲಿಗೆ ಬರುತ್ತಿದ್ದಳು. ಏಕೆ ಎಂದು ನನಗೆ ತಿಳಿದಿಲ್ಲ. ಆದರೆ ಅವಳು ನನ್ನನ್ನು ತೀವ್ರವಾಗಿ ನೋಡುತ್ತಿದ್ದಳು. ನಾನು ಅವಳಿಗೆ ಹಣವನ್ನು ನೀಡಿ ಅವಳ ಆಶೀರ್ವಾದವನ್ನು ಪಡೆಯುತ್ತಿದ್ದೆ. ಅವಳು ತನ್ನ ಹೃದಯದ ಆಳದಿಂದ ನನ್ನನ್ನು ಆಶೀರ್ವದಿಸುತ್ತಿದ್ದಳು. ಸಮಯ ನಿಧಾನವಾಗಿ ಕಳೆದುಹೋಯಿತು. ಈ ಸಮಯದಲ್ಲಿ ನನ್ನ ಚಿಕ್ಕಮ್ಮನ ಕಿರಿಯ ಮಗಳು ನೇಹಾ ರಾಕೇಶ್ ಎಂಬ ಹಾಳಾದ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಮತ್ತು ಅವರ ಭೇಟಿಗಳು ಹೆಚ್ಚಾಗಿ ನಡೆದವು. ಇದರಿಂದ ನನಗೆ ಕಿರಿಕಿರಿಯಾಯಿತು ಮತ್ತು ನಾನು ನನ್ನ ಅಜ್ಜಿಗೂ ಹೇಳಿದೆ. ಈ ಮಧ್ಯೆ ನನ್ನ ಅಕ್ಕನ ತಂಗಿ ಶಾಲಿನಿ ನನ್ನ ಮೇಲೆ ಹೆಚ್ಚು ಹೆಚ್ಚು ಪ್ರೀತಿ ತೋರಿಸುತ್ತಿದ್ದಳು. ಆದರೆ ನಮ್ಮಿಬ್ಬರ ಮದುವೆ ಈಗ ಅಸಾಧ್ಯ ಎಂದು ತಿಳಿದು ನಾನು ಹಿಂಜರಿದೆ. ಚಿಕ್ಕಮ್ಮ ಮಮತಾ ತನ್ನ ತಂಗಿಯನ್ನು ನನಗೆ ಎಂದಿಗೂ ಮದುವೆ ಮಾಡಿಕೊಡುವುದಿಲ್ಲ. ನನ್ನ ಮೇಲಿನ ಅವರ ದ್ವೇಷವೂ ಬೆಳೆಯುತ್ತಿತ್ತು. ಮತ್ತು ಈ ಸಮಯದಲ್ಲಿ ನನಗೆ ಮತ್ತೊಂದು ಬಹಿರಂಗವಾಯಿತು. ರಾಕೇಶ್ ಒಬ್ಬ ಪ್ರಮುಖ ಡಾನ್ ಮಗ. ಅವನು ನಗರದ ಡಾನ್. ಅವನು ಅಕ್ರಮ ಚಟುವಟಿಕೆಗಳ ಅನಭಿಷಿಕ್ತ ರಾಜ. ರಾಕೇಶ್ ತನ್ನ ತಂದೆಯ ಸಂಪತ್ತಿನಲ್ಲಿ ಐಷಾರಾಮವಾಗಿ ಬದುಕುತ್ತಿದ್ದನು ಮತ್ತು ಅನೇಕ ಮಹಿಳೆಯರಿಗೆ ಮದುವೆಯ ಭರವಸೆ ನೀಡುವ ಮೂಲಕ ಅವರ ಘನತೆಗೆ ದ್ರೋಹ ಬಗೆದಿದ್ದನು. ಮತ್ತು ನೇಹಾ ಅವನ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಳು. ಅವಳು ಕೂಡ ರಾಕೇಶನ್ನು ಪ್ರೀತಿಸುತ್ತಿದ್ದಳು ಮತ್ತು ಅವನನ್ನು ಮದುವೆಯಾಗುವ ಕನಸು ಕಂಡಿದ್ದಳು. ಒಂದು ದಿನ ನನ್ನ ಅಜ್ಜಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತು. ನಾವೆಲ್ಲರೂ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದೆವು. ವೈದ್ಯರು ಅವಳಿಗೆ ಹೃದಯ ಸಮಸ್ಯೆ ಇದೆ ಎಂದು ಹೇಳಿದರು. ಅವಳು ತನ್ನ ಹೃದಯಕ್ಕೆ ಏನನ್ನಾದರೂ ತೆಗೆದುಕೊಂಡಿದ್ದಾಳೆ. ಅದು ಹೃದಯ ಸಮಸ್ಯೆಗೆ ಕಾರಣವಾಯಿತು ಎಂದು ಅವರು ಹೇಳಿದರು. ನಾನಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿದಾಗ ನಾವು ಅವಳನ್ನು ಮನೆಗೆ ಕರೆತಂದೆವು. ಆದರೆ ಈಗ ಅವಳು ತುಂಬ ದುರ್ಬಲಳಾಗಿದ್ದಳು. ಅವಳು ಹಾಸಿಗೆಯಿಂದ ಹೊರಬರಲು ಸಹ ಸಾಧ್ಯವಾಗಲಿಲ್ಲ. ನಾನಿಯನ್ನು ನೋಡಿಕೊಳ್ಳುವುದರಲ್ಲಿ ನಾನು ಹಗಲು ರಾತ್ರಿ ಕಳೆದೆ. ಅವಳು ನನ್ನ ಜೀವನದಲ್ಲಿ ನನ್ನ ಏಕೈಕ ಆಧಾರವಾಗಿದ್ದಳು. ಅವಳು ನನ್ನನ್ನು ಈ ಲೋಕದಲ್ಲಿ ಒಂಟಿಯಾಗಿ ಬಿಡುವುದು ನನಗೆ ಇಷ್ಟವಿರಲಿಲ್ಲ. ಒಂದು ದಿನ ಅವಳು ನನ್ನನ್ನು ತನ್ನ ಕೋಣೆಗೆ ಕರೆದಳು ಮತ್ತು ಅವಳು ಹೇಳಿದ ಮಾತು ನನಗೆ ಆಘಾತವನ್ನುಂಟು ಮಾಡಿತು. ನಾನು ನಾನಿಯ ಕೋಣೆಗೆ ಹೋದಾಗ ಅವಳು ಕಣ್ಣು ಮುಚ್ಚಿಕೊಂಡು ಮಲಗಿದ್ದಳು. ನನ್ನ ಆಗಮನವನ್ನು ಗ್ರಹಿಸಿದ ಅವಳು ನನ್ನನ್ನು ಕರೆದು, ಹೇಮಂತ್, ಮಗನೇ, ನೀನು ತಿಳಿದುಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಷಯವನ್ನು ನಾನು ನಿನಗೆ ಹೇಳಲಿದ್ದೇನೆ. ನಾನು ಜೀವಂತವಾಗಿರುವಾಗ ಇದನ್ನು ನಾನು ನಿನಗೆ ಹೇಳಲು ಬಯಸುತ್ತೇನೆ. ನಾನು ಹೋದ ನಂತರ ಇದನ್ನು ನೀನು ತಿಳಿದುಕೊಳ್ಳಬಾರದು ಎಂದು ನಾನು ಬಯಸುತ್ತೇನೆ. ಅದಕ್ಕಾಗಿಯೇ ನಾನು ನಿನಗೆ ಸತ್ಯವನ್ನು ಹೇಳಲು ಬಯಸುತ್ತೇನೆ. ಈ ಸತ್ಯವನ್ನು ನೀನು ತಿಳಿದುಕೊಳ್ಳಬೇಕೆಂದು ನಾನು ಬಯಸಲಿಲ್ಲ. ಆದರೆ ಈಗ ನಾನು ಅಸಹಾಯಕನಾಗಿದ್ದೇನೆ. ನಾನು ಸತ್ತ ನಂತರ ನೀನು ಈ ಸತ್ಯವನ್ನು ಬೇರೆಯವರಿಂದ ಕಲಿತರೆ ನೀನು ತೀವ್ರವಾಗಿ ದುಃಖಿತನಾಗಿ ನನ್ನ ವಿರುದ್ಧ ದ್ವೇಷ ಸಾಧಿಸುವೆ. ಬಹುಶಃ ಇದನ್ನು ನನಗೆ ಹೇಳುವುದರಿಂದ ನನ್ನ ಹೃದಯದ ಮೇಲಿನ ಹೊರೆ ಕಡಿಮೆಯಾಗುತ್ತದೆ. ಮಗನೇ, ನಾನು ಇಲ್ಲಿಯವರೆಗೆ ನಿನಗೆ ಹೇಳಿರುವ ಎಲ್ಲ ಕಥೆಗಳು ಸುಳ್ಳು.
ಇಂದು ನೀನು ಯಾರು ಮತ್ತು ನಿನ್ನ ಹೆತ್ತವರು ಯಾರು ಎಂಬ ನಿಜವಾದ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ. ಆದ್ದರಿಂದ ನಾನು ಶಾಂತಿಯಿಂದ ಸಾಯಬಹುದು. ನಾನಿಯ ಮಾತುಗಳು ಜುಮ್ಮಿನಿಸುಕಿದ್ದವು. ಯಾವ ಸುಳ್ಳು ನಾನಿ? ನಾನು ಗೊಂದಲದಿಂದ ಕೇಳಿದೆ. ನನ್ನ ಹೃದಯ ಮುಳುಗುತ್ತಿತ್ತು. ಹೇಮಂತ್, ಮಗನೇ, ನನ್ನ ಮಾತು ಗಮನವಿಟ್ಟು ಕೇಳು. ನಾನು ನಿನ್ನ ಅಜ್ಜಿ ಅಲ್ಲ. ನೀನು ನನ್ನ ಮೊಮ್ಮಗನೂ ಅಲ್ಲ. ನೀನು ನಮ್ಮ ಕುಟುಂಬಕ್ಕೆ ಸಂಬಂಧಿಯೂ ಅಲ್ಲ. ನನಗೆ ಹೆಣ್ಣು ಮಗಳೂ ಇರಲಿಲ್ಲ. ನನಗೆ ಇಬ್ಬರು ಮಾತ್ರ ಇದ್ದರು, ಅಲ್ಲವೇ? ನಿನ್ನ ಹೆತ್ತವರು ಸ್ವಂತ ಇಚ್ಛೆಯಿಂದ ಮದುವೆಯಾದರು ಮತ್ತು ಅವರಿಗೆ ಯಾವುದೇ ಅಪಘಾತವೂ ಆಗಲಿಲ್ಲ. ನಾನು ನಿನಗೆ ಹೇಳಿದ್ದೆಲ್ಲವೂ ಸುಳ್ಳು. ಸತ್ಯವೆನೆಂದರೆ ನೀನು ನನ್ನ ಮನೆ ಹತ್ತಿರದ ಕಸದ ರಾಶಿಯ ಮೇಲೆ ಬಿದ್ದಿರುವುದನ್ನು ನಾನು ಕಂಡುಕೊಂಡೆ. ನಾನು ನಿನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದೆ. ನನ್ನ ಹಿರಿಯ ಸೊಸೆ ಬಂಜೆ ಎಂದು ಭಾವಿಸಿದೆ. ದೇವರು ಅವಳಿಗೆ ಯಾವುದೇ ಮಕ್ಕಳನ್ನು ಕೊಟ್ಟಿರಲಿಲ್ಲ. ಮಮತಾ ನಿನ್ನನ್ನು ಬೆಳೆಸುತ್ತಾಳೆ ಎಂದು ಭಾವಿಸಿದೆ. ಆದರೆ ಮಮತಾ ನಿರಾಕರಿಸಿದಳು. ಅವಳು ಅಕ್ರಮ ಮಗುವನ್ನು ಬೆಳೆಸಲು ಬಯಸಲಿಲ್ಲ. ಅವಳು ಒಬ್ಬ ಮಗುವನ್ನು ಬೆಳೆಸುವುದಿಲ್ಲ ಎಂದು ನನಗೆ ಸ್ಪಷ್ಟವಾಗಿ ಹೇಳಿದಳು. ನಿನ್ನನ್ನು ಬೆಳೆಸುವ ಬದಲು ಅವಳು ತನ್ನ ತಂಗಿಯನ್ನು ಮನೆಗೆ ಕರೆತಂದು ಬೆಳೆಸಲು ಪ್ರಾರಂಭಿಸಿದಳು. ಮಮತಾ ನಿನ್ನನ್ನು ಬೆಳೆಸಲು ನಿರಾಕರಿಸಿದಾಗ ನಾನು ಜವಾಬ್ದಾರಿಯನ್ನು ವಹಿಸಿಕೊಂಡೆ. ನೀನು ನನ್ನ ಸ್ನೇಹಿತನ ಮೊಮ್ಮಗ ಎಂದು ನನ್ನ ಎಲ್ಲಾ ಸಂಬಂಧಿಕರಲ್ಲೂ ಸುದ್ದಿ ಹರಡಿದೆ. ನಿನ್ನ ಇಡೀ ಕುಟುಂಬ ಅಪಘಾತದಲ್ಲಿ ಸತ್ತುಹೋಯಿತು. ನಿನ್ನನ್ನು ಅನಾಥನಾಗಿ ಮಾಡಿತು. ಮತ್ತು ಅದಕ್ಕಾಗಿಯೇ ನಾನು ನಿನ್ನನ್ನು ಬೆಳೆಸುತ್ತಿದ್ದೇನೆ. ನನ್ನ ಕುಟುಂಬದ ಎಲ್ಲರಿಗೂ ನಾನು ಇದನ್ನು ಹೇಳಿದೆ. ಅಜ್ಜಿ ತನ್ನ ಹೃದಯವನ್ನು ಸಡಿಲಗೊಳಿಸಿ ಮತ್ತು ಅಲ್ಕಾಳ ಮೇಲೆ ಎಲ್ಲವನ್ನೂ ಹೇಳುವುದರಿಂದ ಅವಳ ಮೇಲಿನ ಹೊರೆ ಕಡಿಮೆಯಾಯಿತು. ಆದರೆ ನನ್ನ ಜಗತ್ತು ಕತ್ತಲೆಯಾಯಿತು. ನಾನು ಯಾರೋ ಒಬ್ಬರ ಅಕ್ರಮ ಸಂತಾನವೆಂದು ತಿಳಿದುಕೊಳ್ಳುವುದು ತುಂಬಾ ನೋವಿನ ಸಂಗತಿಯಾಗಿತ್ತು. ನನ್ನ ತಂದೆ ಯಾರು ಅಥವಾ ನನ್ನ ತಾಯಿ ಯಾರು ಎಂದು ನನಗೆ ತಿಳಿಯಲಿಲ್ಲ. ಇದೆಲ್ಲವನ್ನೂ ಕೇಳುವ ಮೊದಲೇ ನಾನು ಸತ್ತಿದ್ದರೆ ಎಂದು ನಾನು ಬಯಸುತ್ತಿದ್ದೆ. ಆದರೆ ಈಗ ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ನಾನು ಮೌನವಾಗಿ ಅಜ್ಜಿಯನ್ನು ದಿಟ್ಟಿಸಿ ನೋಡಿದೆ. ಆಗ ನಾನೀ, ಹೇಮಂತ್, ನಾನು ಸತ್ತ ನಂತರ ನೀನು ಈ ಮನೆಯನ್ನು ಬಿಟ್ಟು ಹೋಗುತ್ತೀಯಾ ಎಂದು ನನಗೆ ಅನುಮಾನ. ಇಲ್ಲವಿದ್ದರೆ ಈ ಜನರು ತಾವೇ ನಿನ್ನನ್ನು ಹೊರಗೆ ಹಾಕುತ್ತಾರೆ. ಆದರೆ ನೀನು ಹೋಗುವ ಮೊದಲು 2 ಕೆಲಸಗಳನ್ನು ಮಾಡು. ಮೊದಲು ರಾಕೇಶ್ ಎಂಬ ಹಾಳಾದ ಹುಡುಗನಿಂದ ನೇಹಾವನ್ನು ರಕ್ಷಿಸು. ಈ ಹುಡುಗ ನಮ್ಮ ಕುಟುಂಬದ ಗೌರವವನ್ನು ಹಾಳು ಮಾಡಲು ಬಿಡಬೇಡ. 2ನೇಯದಾಗಿ ನಿನ್ನ ಜೀವನದ ಬಗ್ಗೆ ಹತಾಶೆಗೊಳ್ಳಬೇಡ. ಜೀವನವು ದೇವರಿಂದ ಬಂದ ಅದ್ಭುತ ಕೊಡುಗೆ. ಅದನ್ನು ರಕ್ಷಿಸುವುದು ಮತ್ತು ಧೈರ್ಯವಾಗಿ ಬದುಕುವುದು ನಮ್ಮ ಕರ್ತವ್ಯ. ಮತ್ತು ಹೌದು, ನಿನ್ನ ತಾಯಿಯನ್ನು ಎಂದಿಗೂ ತಪ್ಪಾಗಿ ಅರ್ಥಮಾಡಿಕೊಳ್ಳಬೇಡ. ನಿನ್ನ ತಾಯಿಗೆ ಯಾವುದೋ ಬಲವಂತವಿರಬೇಕು. ಅದು ನಿನ್ನನ್ನು ಕಸದ ಬುಟ್ಟಿಯಲ್ಲಿ ಬಿಡುವಂತೆ ಮಾಡಿತು. ಇಲ್ಲವಿದ್ದರೆ ಯಾವುದೇ ತಾಯಿ ತನ್ನ ಮಗುವನ್ನು ಹೀಗೆ ತ್ಯಜಿಸುವುದಿಲ್ಲ. ಇದನ್ನೆಲ್ಲ ನನಗೆ ಹೇಳಿದ ನಂತರ ನಾನೀ ಮೌನವಾದಳು. ನಾನು ಅವಳನ್ನು ಮಾತನಾಡಲು ಕಾಯುತ್ತಿದ್ದೆ. ಆದರೆ ಅವಳು ಶಾಶ್ವತವಾಗಿ ಮೌನವಾಗಿದ್ದ ಕಾರಣ ನಾನೀ ಇನ್ನೂ ಮಾತನಾಡಲಿಲ್ಲ. ನಾನಿ ಎಂದು ಕರೆಯುತ್ತಲೇ ಇದ್ದೆ. ಆದರೆ ಅವಳು ತೀರಿಕೊಂಡಳು. ನಾನಿಯ ಅಂತ್ಯಕ್ರಿಯೆಗೆ ಅನೇಕ ಜನರು ಬಂದಿದ್ದರು ಮತ್ತು ಅವರಲ್ಲಿ ಆ ಅಂಗವಿಕಲ ಭಿಕ್ಷುಕಿಯೂ ಇದ್ದಳು. ಅವಳ ಆಗಮನ ನನಗೆ ಅರ್ಥವಾಗಲಿಲ್ಲ. ಅವಳು ನನ್ನನ್ನು ಏಕೆ ತೀವ್ರವಾಗಿ ನೋಡುತ್ತಿದ್ದಾಳೆಂದು ನನಗೆ ತಿಳಿದಿಲ್ಲ. ಅವಳ ನೋಟದ ಅರ್ಥ ನನಗೆ ಅರ್ಥವಾಗಲಿಲ್ಲ. ನಾನೀ ಈ ಲೋಕವನ್ನು ಬಿಟ್ಟು 15-20 ದಿನಗಳು ಕಳೆದಿವೆ. ಎಲ್ಲರೂ ತಮ್ಮದೇ ಆದ ಕೆಲಸದಲ್ಲಿ ನಿರತರಾಗಿದ್ದರು. ನಾನಿಯ ನಿರ್ಗಮನದಿಂದ ಯಾರೂ ದುಃಖಿತರಾಗಿರಲಿಲ್ಲ. ನಾನು ಅತ್ಯಂತ ದುಃಖಿತನಾಗಿದ್ದೆ. ನನಗೆ ಎಲ್ಲವೂ ಕಳೆದು ಹೋಗಿತ್ತು. ನಾನು ಹೆಚ್ಚಾಗಿ ನಾನಿಯ ಕೋಣೆಯಲ್ಲಿಯೇ ಇದ್ದೆ. ನಾನು ಅವಳನ್ನು ತುಂಬಾ ಮಿಸ್ ಮಾಡಿಕೊಂಡೆ. ಒಂದು ದಿನ ನಾನು ನೇಹಾಳೊಂದಿಗೆ ತರ್ಕಿಸಲು ಪ್ರಯತ್ನಿಸಿದೆ ಮತ್ತು ಆ ಪ್ರಯತ್ನವು ದುಬಾರಿಯಾಗಿದೆ. ಅವಳು ನನ್ನ ಮಾತುಗಳಿಗೆ ಕೋಪದಿಂದ ಎದ್ದು ನಿಂತು ನನ್ನ ಕಾಲರ್ ಹಿಡಿದು, ಹೇಮಂತ್ ನನ್ನ ಘನತೆಗೆ ಧಕ್ಕೆ ತಂದಿದ್ದಾನೆ ಎಂದು ಜೋರಾಗಿ ಕೂಗಿದಳು. ಅವಳು ತನ್ನ ಬಟ್ಟೆಗಳನ್ನು ಹಲವಾರು ಸ್ಥಳಗಳಲ್ಲಿ ಹರಿದು ಹಾಕಿದ್ದಳು. ಅವಳ ಧ್ವನಿಯನ್ನು ಕೇಳಿ ಎಲ್ಲರೂ ಕೋಣೆಯಲ್ಲಿ ಒಟ್ಟುಗೂಡಿದರು. ನೇಹಾ ನನ್ನ ವಿರುದ್ಧ ತುಂಬಾ ಕೆಟ್ಟ ಆರೋಪ ಹೊರಿಸಿದ್ದಳು. ನಾನು ದಿಗ್ಭ್ರಮೆಗೊಂಡು ನಿಂತಿದ್ದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಎಲ್ಲರಿಗೂ ಭರವಸೆ ನೀಡಲು ಪ್ರಯತ್ನಿಸಿದೆ. ಆದರೆ ಅವರು ನನ್ನನ್ನು ಏಕೆ ನಂಬುತ್ತಾರೆ? ನಾನು ಅವರ ಕುಟುಂಬದಿಂದ ಬಂದವನಲ್ಲ ಮತ್ತು ಅವರ ಹೇಳಿಕೆಗಳ ಪ್ರಕಾರ ನಾನು ಸಂಪೂರ್ಣ ದರಿದ್ರ. ನಾನು ಯಾರ ರಕ್ತ ಎಂದು ನನಗೆ ತಿಳಿದಿಲ್ಲ ಮತ್ತು ನನ್ನ ಕೊಳಕು ರಕ್ತದ ಪರಿಣಾಮಗಳನ್ನು ನಾನು ತೋರಿಸಿದ್ದೆ. ಅವರು ನನ್ನನ್ನು ಅವರ ಮನೆಯಿಂದ ಶಾಶ್ವತವಾಗಿ ಹೊರಗೆ ತಳ್ಳಿದರು. ನಾನು ಆ ಮನೆಯನ್ನು ಸಹ ತೊರೆದೆ. ನಾನು ನನ್ನ ಮನೆಯೊಂದಿಗೆ ನನ್ನ ಕಚೇರಿ ಮತ್ತು ಕೆಲಸವನ್ನು ತೊರೆದಿದ್ದೇನೆ. ನಾನು ನನ್ನ ಸ್ನೇಹಿತನ ಖಾಲಿ ಫ್ಲ್ಯಾಟ್ಗೆ ಸ್ಥಳಾಂತರಗೊಂಡೆ. ನನ್ನ ಸ್ನೇಹಿತ ಟ್ಯಾಕ್ಸಿಗಳನ್ನು ಓಡಿಸುತ್ತಿದ್ದನು. ಅವನು ನನಗೆ ಅವುಗಳಲ್ಲಿ ಒಂದನ್ನು ಕೊಟ್ಟನು.
ನಾನು ಸ್ವಲ್ಪ ಹಣವನ್ನು ಸಂಪಾದಿಸಲು ಮತ್ತು ನನ್ನ ಜೀವನವನ್ನು ಎಂದಿನಂತೆ ಬದುಕಲು ಪ್ರಾರಂಭಿಸಿದೆ. ಸ್ವಲ್ಪ ಹಣವನ್ನು ಉಳಿಸಿ ನನ್ನ ಖರ್ಚುಗಳನ್ನು ಭರಿಸಿದನು. ಒಂದು ದಿನ ನಾನು ಅದೇ ಭಿಕ್ಷುಕಿ ಮಹಿಳೆಯನ್ನು ಪಾದಚಾರಿ ಮಾರ್ಗದಲ್ಲಿ ಕಂಡುಕೊಂಡೆ. ನಾನು ಪಾದಚಾರಿ ಮಾರ್ಗದಲ್ಲಿ ಶೂ ಪಾಲಿಷ್ ಮಾಡುವವರ ಬಳಿ ನಿಂತಿದ್ದಾಗ ಅವಳನ್ನು ನೋಡಿದೆ. ನಾನು ಪೊಲೀಸರನ್ನು ಕೇಳಿದೆ, ಸಹೋದರ, ಈ ಮಹಿಳೆ ಯಾರು? ಅವಳು ಭಿಕ್ಷುಕಿಯಂತೆ ಕಾಣುತ್ತಿಲ್ಲ. ಅವಳು ಇಲ್ಲಿಯೇ ಕುಳಿತುಕೊಳ್ಳುತ್ತಾಳೆ. ಅವಳು ಎಲ್ಲಿಂದ ಬರುತ್ತಾಳೆ ಅಥವಾ ಎಲ್ಲಿಗೆ ಹೋಗುತ್ತಾಳೆಂದು ಯಾರಿಗೂ ತಿಳಿದಿಲ್ಲ. ಅವಳು ಏನನ್ನೂ ಕೇಳುವುದಿಲ್ಲ. ಯಾರಾದರೂ ಅವಳಿಗೆ ಏನು ಕೊಟ್ಟರೂ ಅವಳು ಅದನ್ನು ಅವರಿಗೆ ಸ್ವಇಚ್ಛೆಯಿಂದ ಕೊಟ್ಟು ಹೊರಟು ಹೋಗುತ್ತಾಳೆ ಎಂದು ಅವನು ಹೇಳಿದನು. ನಾನು ನೇರವಾಗಿ ಆ ಮಹಿಳೆಯ ಬಳಿಗೆ ಹೋಗಿ ಸಿಎ ನೋಟ್ ಕೊಟ್ಟೆ. ಅವಳು ನನ್ನನ್ನು ನೋಡಿದ ತಕ್ಷಣ ಅವಳ ಮುಖ ಬೆಳಗಿತು. ನನ್ನನ್ನು ನೋಡಿದ ಕೂಡಲೇ ಅವಳ ಎಲ್ಲಾ ದುಃಖಗಳು ಮಾಯವಾದಂತೆ ಭಾಸವಾಯಿತು. ಈಗ ನಾನು ಅವಳಿಗೆ ವಾರಕ್ಕೆ 2 ಅಥವಾ 3 ಬಾರಿ ಊಟ ಹಾಕುತ್ತಿದ್ದೆ. ಅವಳು ಸಂತೋಷದಿಂದ ನನ್ನನ್ನು ಆಶೀರ್ವದಿಸುತ್ತಿದ್ದಳು. ಆದರೆ ಯಾವುದೋ ಕಾರಣಕ್ಕಾಗಿ ನಾನು ಅವಳ ಮೇಲೆ ವಿಶೇಷವಾದ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದೆ. ಒಂದು ದಿನ ನಾನೊಬ್ಬ ಪ್ರಯಾಣಿಕನೊಂದಿಗೆ ಪಟ್ಟಣದಿಂದ ಹೊರಗೆ ಹೋಗಬೇಕಾಯಿತು. ಪ್ರಯಾಣಿಕನನ್ನು ಇಳಿಸಿದ ನಂತರ ನಾನು ರಸ್ತೆಯ ಬದಿಯಲ್ಲಿ ನಿಂತು ನನ್ನ ಟ್ಯಾಕ್ಸಿಯನ್ನು ಒರೆಸಲು ಪ್ರಾರಂಭಿಸಿದೆ. ಅದು ಮಧ್ಯಾಹ್ನವಾಗಿತ್ತು. ಸುತ್ತಲೂ ಕಡಿಮೆ ಜನರಿದ್ದರು. ಇದ್ದಕ್ಕಿದ್ದಂತೆ ಒಬ್ಬ ಹುಡುಗಿ ನನ್ನ ಕಡೆಗೆ ಓಡುತ್ತಿರುವುದನ್ನು ನಾನು ಗಮನಿಸಿದೆ. ಅವಳು, ದೇವರ ಸಲುವಾಗಿ ನನ್ನನ್ನು ಉಳಿಸಿ, ಬೇಗನೆ ಟ್ಯಾಕ್ಸಿಯನ್ನು ಪ್ರಾರಂಭಿಸಿ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳಿದಳು. ನಿಜವಾಗಿಯೂ 3 ಪುರುಷರು ಅವಳ ಹಿಂದೆ ಓಡುತ್ತಿರುವುದನ್ನು ನಾನು ನೋಡಿದೆ. ನಾನು, ನೀವು ನನಗೆ ಸತ್ಯವನ್ನು ಹೇಳಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದೆ. ಅವಳು ಹೇಳಿದಳು, ಅವರಲ್ಲಿ ಒಬ್ಬನು ನನ್ನ ತಂದೆ ಮತ್ತು ಉಳಿದ 2 ನನ್ನ ಸಹೋದರರು. ನಾನು ಒಂದು ದೊಡ್ಡ ಪಾಪ ಮಾಡಿದ್ದೇನೆ. ನಾನು ಯಾರದೋ ಅಕ್ರಮ ಸಂತಾನದಿಂದ ಗರ್ಭಿಣಿಯಾಗಿದ್ದೇನೆ. ಆ ಹುಡುಗ ನನ್ನನ್ನು ಮೋಸ ಮಾಡಿ ಓಡಿ ಹೋಗಿದ್ದಾನೆ. ಹುಡುಗಿ ನನಗೆ ಸತ್ಯ ಹೇಳಿದಳು. ಆದರೆ ಅವಳು ನನಗೆ ಏನನ್ನು ಹೇಳುತ್ತಾಳೆಂದು ನಾನು ನಿರೀಕ್ಷಿಸಲಿಲ್ಲ. ನಂತರ ಅವಳು ಹೇಳಿದಳು, ನಾನು ರಾಕೇಶ್ ಎಂಬ ಹುಡುಗನನ್ನು ಪ್ರೀತಿಸುತ್ತಿದ್ದೆ. ಆದರೆ ಅವನ ಪ್ರೀತಿ ಸುಳ್ಳಾಯಿತು. ಅವನು ನನ್ನನ್ನು ಸುಳ್ಳು ಪ್ರೀತಿಯಲ್ಲಿ ಸಿಲುಕಿಸಿ ನನ್ನ ಘನತೆಯನ್ನು ತುಳಿದು ಈಗ ಅವನು ಕಣ್ಮರೆಯಾಗಿದ್ದಾನೆ. ಈಗ ಅವನ ಪಾಪ ನನ್ನ ಗರ್ಭದಲ್ಲಿ ಬೆಳೆಯುತ್ತಿದೆ. ಅವನು ನನಗೆ ಬೆನ್ನು ತಿರುಗಿಸಿದ್ದಾನೆ. ನಾನು ಗರ್ಭಿಣಿಯಾಗಿದ್ದೇನೆ ಮತ್ತು ಅಕ್ರಮ ಮಗುವಿಗೆ ಜನ್ಮ ನೀಡಲು ಬರುತ್ತಿದ್ದೇನೆ ಎಂದು ನನ್ನ ತಂದೆ ತಾಯಿ ಮತ್ತು ಸಹೋದರರು ಕಂಡುಕೊಂಡಿದ್ದಾರೆ. ಈಗ ಅವರು ನನ್ನನ್ನು ಬದುಕಲು ಬಿಡುವುದಿಲ್ಲ. ಹೀಗೆ ಹೇಳುತ್ತಾ ಹುಡುಗಿ ಅಳಲು ಪ್ರಾರಂಭಿಸಿದಳು. ಆ 3 ಈಗ ನಮ್ಮನ್ನು ತಲುಪಿದ್ದರು. ಆ ಕ್ಷಣದಲ್ಲಿ ನನ್ನ ಅಜ್ಜಿಯ ಮಾತುಗಳು ನನಗೆ ನೆನಪಾದವು. ರಾಕೇಶ್ ಎಂಬ ಆ ಹುಡುಗನಿಂದ ನನ್ನ ನೇಹಾಳನ್ನು ಉಳಿಸಿ. ನಾನು ನೇಹಾಳನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಆದರೆ ನಾನು ಈ ಹುಡುಗಿಯನ್ನು ಉಳಿಸಲು ನಿರ್ಧರಿಸಿದೆ. ನಂತರ ನಾನು ಆ ಹುಡುಗಿಯ ಮುಂದೆ ಬಂಡೆಯಂತೆ ನಿಂತಿದ್ದೆ. ಆ 3ರಲ್ಲಿ ಹಿರಿಯವನು, ಟ್ಯಾಕ್ಸಿ ಡ್ರೈವರ್, ದಾರಿ ಬಿಟ್ಟು ಹೋಗು, ನಾವು ಅವಳನ್ನು ಕೊಲ್ಲಲು ಬಿಡುವುದಿಲ್ಲ ಎಂದು ಕೂಗಿದನು. ಅವನ ಕಣ್ಣುಗಳು ರಕ್ತಸಿಕ್ತವಾಗಿದ್ದವು. ಹುಡುಗಿ ನನ್ನ ಹಿಂದೆ ನಿಂತು ಅಳುತ್ತಿದ್ದಳು. ನಾನು ಹೇಳಿದೆ, ನೀವು ಅವಳನ್ನು ಕೊಲ್ಲಲು ಬಿಡುವುದಿಲ್ಲ. ನಾನು ಅವನ ಹಂಡ ಮತ್ತು ಅವಳು ನನ್ನ ಹೆಂಡತಿ. ನಾವು ಮದುವೆಯಾಗಿದ್ದೇವೆ. ನಾನು ಇದನ್ನು ಶಾಂತವಾಗಿ ಹೇಳಿದೆ. ಆಗ ಯುವಕರು ಇನ್ನಷ್ಟು ಕೋಪಗೊಂಡರು. ಅವರು ಹೇಳಿದರು, ಈಗ ನೀನು ಬದುಕುಳಿಯುವುದಿಲ್ಲ. ಈ ಎಲ್ಲಾ ತೊಂದರೆಗೆ ನೀನೇ ಮೂಲ. ಹುಡುಗಿಯ ತಂದೆ ತನ್ನ ಮಕ್ಕಳನ್ನು ನಿಲ್ಲಿಸಿ ನನ್ನನ್ನು ಕೇಳಿದನು, ನೀನು ನಿನ್ನ ತಂದೆ ತಾಯಿಯನ್ನು ನಮ್ಮ ಮನೆಗೆ ಮದುವೆ ಪ್ರಸ್ತಾಪಕ್ಕಾಗಿ ಏಕೆ ಕಳುಹಿಸಲಿಲ್ಲ? ನಾನು ಹೇಳಿದೆ, ನನ್ನ ತಂದೆ ತಾಯಿ ಜೀವಂತವಾಗಿಲ್ಲ. ನಾವು ನಿನಗೆ ಇದೆಲ್ಲವನ್ನೂ ಹೇಳಲು ಹೊರಟಿದ್ದೆವು. ಆದರೆ ನಿನ್ನ ಮಗಳು ಹೆದರುತ್ತಿದ್ದಳು. ನನ್ನ ಮಾತುಗಳು ಶಾಂತ ಮತ್ತು ಸಂಯಮಿತಗೊಂಡಿದ್ದವು. ಈಗ ನಾವು ನಿನಗೆ ಒಂದು ಷರತ್ತಿನ ಮೇಲೆ ಬದುಕಲು ಬಿಡುತ್ತೇವೆ. ನೀನು ಮನೆಗೆ ಹೋಗಬೇಕು. ನಾವು ನಮ್ಮ ಮಗಳನ್ನು ನಿನಗೆ ಘನತೆಯಿಂದ ಮದುವೆ ಮಾಡಿ ನಿನ್ನೊಂದಿಗೆ ಕಳುಹಿಸುತ್ತೇವೆ. ನಾನು ಭಯಭೀತನಾಗಿ ಹಿಂದೆ ನಿಂತಿದ್ದ ಹುಡುಗಿಯನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಈ ಹುಡುಗಿಯನ್ನು ಅವಳ ತಂದೆಗೆ ಒಪ್ಪಿಸಿದರೆ ಅವನು ಅವಳನ್ನು ಬದುಕಲು ಬಿಡುವುದಿಲ್ಲ. ಅವಳ ಗರ್ಭದಲ್ಲಿ ಒಂದು ಚಿಕ್ಕ ಜೀವ ಬೆಳೆಯುತ್ತಿತ್ತು. ನಾನು 2 ಜೀವಗಳನ್ನು ಅಪಾಯಕ್ಕೆ ಸಿಲುಕಿಸಲು ಸಾಧ್ಯವಿಲ್ಲ. ಮತ್ತು ನಂತರ ನಾನು ಹುಡುಗಿಯ ಸಲುವಾಗಿ ನನ್ನನ್ನು ತ್ಯಾಗ ಮಾಡಿದೆ. ನನ್ನ ಸ್ನೇಹಿತನಿಗೆ ಕರೆ ಮಾಡಿದೆ. ಅವರು ಮದುವೆಗೆ ಬಂದಿದ್ದರು. ನನ್ನ ಮದುವೆಯಲ್ಲಿ ಹುಡುಗಿಯ ಕಡೆಯ ಕೆಲವು ಸಂಬಂಧಿಕರು ಮತ್ತು ನೆರೆಹೊರೆಯವರು ಇದ್ದರು. ಅವರು ಕೇವಲ ಹುಡುಗಿಯ ಕಡೆಯವರಾಗಿದ್ದರು. ನನ್ನ ಕಡೆಯಿಂದ ನನ್ನ ಸ್ನೇಹಿತ ಮಾತ್ರ ಹಾಜರಿದ್ದರು. ನಂತರ ನಾನು ಹುಡುಗಿ ಸುನೈನಾಳನ್ನು ನನ್ನ ಫ್ಲ್ಯಾಟಿಗೆ ಕರೆತಂದೆ. ಈಗ ಸುನೈನಾ ನನ್ನ ಹೆಂಡತಿಯಾದಳು ಮತ್ತು ನನ್ನ ಫ್ಲ್ಯಾಟ್ನಲ್ಲಿ ವಾಸಿಸಲು ಪ್ರಾರಂಭಿಸಿದಳು. ಅವಳು ತುಂಬಾ ಸಂತೋಷವಾಗಿದ್ದಳು. ಅವಳ ಗೌರವ ಮತ್ತು ಜೀವವನ್ನು ಉಳಿಸಿದ್ದಕ್ಕಾಗಿ ಅವಳು ನನಗೆ ತುಂಬಾ ಕೃತಜ್ಞಳಾಗಿದ್ದಳು. ಅವಳು ಯಾವಾಗಲೂ ನನ್ನ ಸೇವೆ ಮಾಡಲು ಇದ್ದಳು. ಅವಳು ಮಗುವನ್ನು ಗರ್ಭಪಾತ ಮಾಡಲು ಸಹ ಬಯಸಿದ್ದಳು. ಆದರೆ ನಾನು ಆ ಪಾಪಕ್ಕೆ ಸಿದ್ಧನಾಗಿರಲಿಲ್ಲ. ಮಗುವಿಗೆ ನನ್ನ ಹೆಸರನ್ನು ಇಡುತ್ತೇನೆ ಎಂದು ನಾನು ಸುನೈನಾಳೊಂದಿಗೆ ಸ್ಪಷ್ಟವಾಗಿ ಹೇಳಿದೆ. ಅವಳು ಚಿಂತಿಸಬೇಕಾಗಿಲ್ಲ. ಸುನೈನಾಳ ಆಗಮನವು ನನಗೆ ತುಂಬಾ ಶುಭವೆಂದು ಸಾಬೀತಾಯಿತು. ನನಗೆ ತುಂಬಾ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಒಂದು ದಿನ ನಾನು ಕಚೇರಿಯಲ್ಲಿ ಕಾರ್ಯನಿರತವಾಗಿದ್ದಾಗ ಸುನೈನಾ ಕರೆ ಮಾಡಿದಳು.
ನನ್ನನ್ನು ಭೇಟಿ ಮಾಡಲು 2 ಮಹಿಳೆಯರು ಬಂದಿದ್ದಾರೆಂದು ಅವಳು ನನಗೆ ಹೇಳಿದಳು. ನಾನು ಮನೆಗೆ ಬೇಗನೆ ಹೋದೆ. ನಾನು ಕೋಣೆಗೆ ಪ್ರವೇಶಿಸಿದ ತಕ್ಷಣ ನನ್ನ ಹೃದಯ ಮುಳುಗಿತು, ಏಕೆಂದರೆ ನನ್ನ ಕಿರಿಯ ಚಿಕ್ಕಮ್ಮ ನನ್ನ ಮುಂದೆ ನಿಂತಿದ್ದರು. ಅವಳು ನನ್ನನ್ನು ನೋಡಿದ ತಕ್ಷಣ ತನ್ನ ಮಗಳು ನೇಹಾಳನ್ನು ಹಿಡಿದುಕೊಂಡು ಅಳಲು ಪ್ರಾರಂಭಿಸಿದಳು. ಅವಳು ನನ್ನನ್ನು ತಬ್ಬಿಕೊಂಡು, ಹೇಮಂತ್, ನಿನ್ನ ಚಿಕ್ಕಪ್ಪನ ಮಾನ ಉಳಿಸು, ಇಲ್ಲದಿದ್ದರೆ ಅವನು ಸಾಯುತ್ತಾನೆ. ನೇಹಾ ನಮ್ಮ ಖ್ಯಾತಿಯನ್ನು ಹಾಳು ಮಾಡಿದ್ದಾಳೆ. ಅವಳು ರಾಕೇಶ್ನ ಅಕ್ರಮ ಮಗುವಿನ ತಾಯಿಯಾಗುತ್ತಾಳೆ ಎಂದು ಹೇಳಿದಳು. ನಂತರ ಅವಳು ನೇಹಾಳನ್ನು ನಿರ್ದಯವಾಗಿ ಹೊಡೆಯಲು ಪ್ರಾರಂಭಿಸಿದಳು ಮತ್ತು ನೇಹಾ ಅಳಲು ಪ್ರಾರಂಭಿಸಿದಳು. ನನ್ನ ಚಿಕ್ಕಮ್ಮ, ಮಗನೇ, ನಿನ್ನ ಚಿಕ್ಕಪ್ಪನ ಸಲುವಾಗಿ ಅವಳನ್ನು ಸ್ವೀಕರಿಸು. ನೀನು ಅವಳನ್ನು ನಂತರ ಬಿಡಬಹುದು, ಆದರೆ ಈಗ ಅವಳನ್ನು ಮದುವೆಯಾಗು. ನಮ್ಮ ಗೌರವ ಹಾಳಾಗುತ್ತದೆ ಮತ್ತು ನಿನ್ನ ಚಿಕ್ಕಪ್ಪ ಅದನ್ನು ಸಹಿಸಲು ಸಾಧ್ಯವಿಲ್ಲ. ಅವನು ತನ್ನ ಪ್ರಾಣವನ್ನು ಸಹ ಕಳೆದುಕೊಳ್ಳುತ್ತಾನೆ. ನನ್ನ ಕುಟುಂಬವನ್ನು ನಾಶದಿಂದ ರಕ್ಷಿಸು ಎಂದು ಹೇಳಿದಳು. ನಾನು ನನ್ನ ಚಿಕ್ಕಮ್ಮನಿಗೆ, ಆಂಟಿ, ನೀವು ಕುಟುಂಬದ ವ್ಯಕ್ತಿ, ನಾನು ಯಾರದೋ ಕೊಳಕು. ನನಗೆ ನನ್ನ ಕುಟುಂಬವೂ ತಿಳಿದಿಲ್ಲ. ಹಾಗಾದರೆ ಇದು ಹೇಗೆ ಸಾಧ್ಯ? ನಾನು ನೇಹಾಳನ್ನು, ರಾಕೇಶನ್ನು ಭೇಟಿ ಮಾಡುವುದನ್ನು ನಿಲ್ಲಿಸಿದೆ. ಒಂದು ದಿನ ಇದು ಸಂಭವಿಸುತ್ತದೆ ಎಂದು ನನಗೆ ತಿಳಿದಿತ್ತು. ಆದರೆ ನೇಹಾ ನನ್ನನ್ನು ದೂಷಿಸಿದಳು, ನನ್ನನ್ನು ಅವಮಾನಿಸಿದಳು ಮತ್ತು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದಳು. ರಾಕೇಶ್ನ ಪಾಪಗಳನ್ನು ನಾನು ಈಗ ಹೇಗೆ ಒಪ್ಪಿಕೊಳ್ಳಲಿ? ಅದು ಅಸಾಧ್ಯ. ನಾನು ಮದುವೆಯಾಗಿದ್ದೇನೆ, ನನಗೆ ಹೆಂಡತಿಯಿದ್ದಾಳೆ ಮತ್ತು ಅವಳು ಗರ್ಭಿಣಿ. ನನಗೆ ನನ್ನದೇ ಆದ ಕುಟುಂಬವಿದೆ. ನಾನು ನೇಹಾಳನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಆದರೆ ನನ್ನ ಚಿಕ್ಕಮ್ಮ ನನ್ನಲ್ಲಿ ಬೇಡಿಕೊಳ್ಳಲು ಪ್ರಾರಂಭಿಸಿದರು. ಅವರು ನನ್ನ ಪಾದಗಳ ಬಳಿ ಕುಳಿತು, ನಿಮ್ಮ ದಯವು ಒಂದು ದೊಡ್ಡ ಉಪಕಾರವಾಗಿರುತ್ತದೆ, ಈ ದೊಡ್ಡ ತೊಂದರೆಯಿಂದ ನಮ್ಮನ್ನು ಪಾರು ಮಾಡಿ ಎಂದು ಹೇಳಿದರು. ನಂತರ ಅವರು ನನ್ನ ಪತ್ನಿ ಸುನೈನಾಳನ್ನು ಹೇಮಂತ್ ಮನವೊಲಿಸಲು ಒತ್ತಾಯಿಸಲು ಪ್ರಾರಂಭಿಸಿದರು. ಇದು ಸಮಯದ ವಿಷಯ. ಅವನು ನನ್ನ ಮಗಳನ್ನು ತ್ಯಜಿಸಬಹುದು, ಆದರೆ ಈಗ ವಿಷಯಗಳನ್ನು ತಣ್ಣಗಾಗಿಸಲು ಅವನನ್ನು ಮದುವೆಯಾಗೋಣ. ಸುನೈನಾ ಕೂಡ ಈ ಕಷ್ಟವನ್ನು ಅನುಭವಿಸಿದ್ದಳು. ಮದುವಿಗೆ ಮೊದಲು ತಾಯಿಯಾಗುವ ಅಪಾರ ನೋವನ್ನು ಅವಳು ಅರ್ಥಮಾಡಿಕೊಂಡಳು. ಸುನೈನಾ, ನೇಹಾಳನ್ನು ಮದುವೆಯಾಗಿ ಉಳಿದದ್ದನ್ನು ನೋಡೋಣ ಎಂದು ಹೇಳಿದಳು. ಸುನೈನಾ ಒತ್ತಾಯದ ಮೇರೆಗೆ ನಾನು ನೇಹಾಳನ್ನು ಮದುವೆಯಾದೆ ಮತ್ತು ಈಗ ನಾನು ಬಂಧಿತವಾಗಿದ್ದೇನೆ. ನಾನು ನನ್ನ 2 ಹೆಂಡತಿಯರೊಂದಿಗೆ ವಾಸಿಸಲು ಪ್ರಾರಂಭಿಸಿದೆ. ಕಾಲಚಕ್ರ ತಿರುಗುತ್ತಲೇ ಇತ್ತು. ಸುನೈನಾ ಅದೇ ಚಂದ್ರನಿಗೆ ಮಗನಿಗೆ ಜನ್ಮ ನೀಡಿದಳು. ನಾವು ನಮ್ಮ ಮಗನಿಗೆ ರಾಹುಲ್ ಎಂದು ಹೆಸರಿಸಿದೆವು. ಸುನೈನಾ ಮತ್ತು ನೇಹಾ ರಾಹುಲ್ ನನ್ನಂತೆಯೇ ಕಾಣಿಸುತ್ತಿದ್ದರು ಎಂದು ಹೇಳಿದರು. ನಾನು ಹತ್ತಿರದಿಂದ ನೋಡಿದೆ. ರಾಹುಲ್ ನನ್ನಂತೆಯೇ ಇದ್ದ. ಅದೇ ತುಟಿಗಳು, ಅದೇ ಕೂದಲು, ಅದೇ ಮೂಗು, ಅದೇ ಕಣ್ಣುಗಳು. ರಾಹುಲ್ ನನ್ನ ಮಗು ಅಲ್ಲ ಎಂದು ನನಗೆ ಆಶ್ಚರ್ಯವಾಯಿತು. ಹಾಗಾದರೆ ಅವನು ನನ್ನಂತೆ ಹೇಗೆ ಇರಲು ಸಾಧ್ಯ? ಕೆಲವು ದಿನಗಳ ನಂತರ ನೇಹಾಳ ಕೊನೆಯ ತಿಂಗಳು ಬಂತು. ಆ ದಿನಗಳಲ್ಲಿ ನೇಹಾ ತುಂಬಾ ದುಃಖಿತಳಾಗಿದ್ದಳು. ನಾನು ಅವಳನ್ನು ಸಮಾಧಾನಪಡಿಸಿ ಅವಳ ಮಗುವನ್ನು ತಂದೆಯಾಗಿ ಬೆಳೆಸುತ್ತೇನೆ ಎಂದು ಹೇಳಿದೆ. ಅವನನ್ನು ಮಳಮಗುವಿನಂತೆ ಭಾವಿಸಲು ನಾನು ಎಂದಿಗೂ ಬಿಡುವುದಿಲ್ಲ. ನಾನು ಅವನನ್ನು ಎಂದಿಗೂ ಅಕ್ರಮ ಎಂದು ಕರೆಯುವುದಿಲ್ಲ. ಸುನೈನಾ, ರಾಕೇಶ್ನ ಮಗು ಎಂದು ನೇಹಾಗೆ ತಿಳಿದಿರಲಿಲ್ಲ. ನಾನು ರಾಹುಲ್ನ ತಂದೆ ಅಲ್ಲ. ನಾವು ಈ ಸಂಗತಿಯನ್ನು ಅವಳಿಂದ ಮರೆಮಾಡಿದೆವು. ರಾಹುಲ್ ತನ್ನ ಸ್ವಂತ ಮಗು ಎಂದು ನೇಹಾ ಯಾವಾಗಲೂ ನಂಬಿದ್ದಳು. ಒಂದು ದಿನ ನಗರದ ಡಾನ್ ಮನೋಜ್ ದೂಬೆ ಕಾರಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಎಂದ ಸುದ್ದಿ ಟಿವಿಯಲ್ಲಿ ಬಂತು. ಅವನ ಜೊತೆಗೆ ಅವನ 4 ಸಹಚರರು ಇದ್ದರು. ಬ್ರೇಕ್ ವಿಫಲವಾಯಿತು ಮತ್ತು ಅಪಘಾತದ ಪರಿಣಾಮವಾಗಿ ಕಾರು ಬೆಂಕಿಗೆ ಆಹುತಿಯಾಯಿತು. 2ನೇ ದಿನವೇ ರಾಕೇಶ್ ತನ್ನ ಕೋಣೆಯಲ್ಲಿ ಸತ್ತಿದ್ದಾನೆ ಎಂದ ಸುದ್ದಿ ಬಂತು. ಯಾರೋ ಅವನನ್ನು ಶಾಶ್ವತವಾಗಿ ನಿದ್ರೆಗೆಡಿಸಿದ್ದಾರೆ. ಅವನು ಅನೇಕ ಹುಡುಗಿಯರನ್ನು ಹಾಳು ಮಾಡಿದ್ದಾನೆ. ಯಾರು ಸೇಡು ತೀರಿಸಿಕೊಂಡಿದ್ದಾರೆ ಎಂದು ನನಗೆ ತಿಳಿದಿಲ್ಲ. ಈ ತಂದೆ ಮತ್ತು ಮಗನ ಸಾವಿನ ಬಗ್ಗೆ ಕೇಳಿ ನನಗೆ ಏಕೆ ದುಃಖವಾಯಿತು ಎಂದು ನನಗೆ ತಿಳಿದಿಲ್ಲ. ಒಬ್ಬ ವ್ಯಕ್ತಿ ಏನೇ ಮಾಡಿದರೂ ಸಾವು ಅನಿವಾರ್ಯವೆಂದು ನಾನು ಭಾವಿಸಿದೆ. ಒಬ್ಬ ವ್ಯಕ್ತಿ ತಮ್ಮ ಪಾಪಗಳಿಗೆ ಈ ಲೋಕದಲ್ಲಿ ಶಿಕ್ಷೆಯನ್ನು ಪಡೆಯುತ್ತಾನೆ. ಅವರಿಬ್ಬರೂ ಅಪಾರ ಸಂಪತ್ತಿನ ಒಡೆಯರಾಗಿದ್ದರು. ಆದರೆ ಅವರು ಸತ್ತಾಗ ಅವುಗಳನ್ನು ಹೊತ್ತುಕೊಳ್ಳಲು ಅವರಿಗೆ ಭುಜವೂ ಇರಲಿಲ್ಲ. ಒಂದು ದಿನ ನಾನು ಕೆಲಸದಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಆ ಅಂಗವಿಕಲ ಭಿಕ್ಷುಕಿಯನ್ನು ಭೇಟಿ ಮಾಡಬೇಕು ಎಂಬ ಆಲೋಚನೆ ನನಗೆ ಬಂತು. ನಾನು ಈಗ ಅವಳನ್ನು ಮಾಂಝಿ ಎಂದು ಕರೆಯಲು ಪ್ರಾರಂಭಿಸಿದ್ದೆ. ಆದರೆ ನಾನು ಅಲ್ಲಿಗೆ ಹೋದಾಗ ಭಿಕ್ಷುಕಿ ಸತ್ತು ಬಹಳ ಹೊತ್ತಾಯಿತು ಎಂದು ನನಗೆ ತಿಳಿದುಬಂತು. ಹತ್ತಿರದಲ್ಲಿ ನಿಂತಿದ್ದ ಬೀದಿ ವ್ಯಾಪಾರಿಯೊಬ್ಬರು ನನಗೆ ಇದನ್ನು ಹೇಳಿದರು. ಸಾಯುವ ಮೊದಲು ಆ ಮಹಿಳೆ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಚಮ್ಮರಿಗೆ ಪತ್ರವನ್ನು ನೀಡಿ ತನ್ನ ಠೇವಣಿಯಮು ಆ ಹುಡುಗನಿಗೆ ತಲುಪಿಸಬೇಕು ಎಂದು ಕೇಳಿಕೊಂಡಿದ್ದಳು. ಈಗ ಚಮ್ಮರಿ ಎಲ್ಲಿಂದ ಕಣ್ಮರೆಯಾಗಿದ್ದಾನೆ ಎಂದು ನನಗೆ ತಿಳಿದಿಲ್ಲ. ಕೇಳಿದಾಗ ಭಿಕ್ಷುಕಿಗೆ ಕುಟುಂಬ ಇಲ್ಲ ಎಂದು ಚಾಲಕ ಹೇಳಿದ. ಅವನ ಅಂತ್ಯಕ್ರಿಯೆಗಳನ್ನು ಮುಸ್ಲಿಂ ಕುಟುಂಬವು ನಡೆಸಿತು ಮತ್ತು ಅವರು ತಮ್ಮ ಪದ್ಧತಿಗಳ ಪ್ರಕಾರ ಅವನನ್ನು ಸಮಾಧಿ ಮಾಡಿದರು. ನಾನು ಚಾಲಕನನ್ನು ಅವನ ಸಮಾಧಿಗೆ ಕರೆದೊಯ್ಯಲು ಕೇಳಿದೆ. ಚಾಲಕ ನನ್ನನ್ನು ಸ್ಮಶಾನಕ್ಕೆ ಕರೆದೊಯ್ದನು.
ಅಲ್ಲಿ ಹೊಸದಾಗಿ ತಯಾರಿಸಲ್ಪಟ್ಟ ಕೆಲವು ಚಿತೆಭಸ್ಮಗಳು ಸಹ ನಾಮಫಲಕಗಳಿಂದ ಗುರುತಿಸಲ್ಪಟ್ಟಿವೆ. ಆದರೆ ಭಿಕ್ಷುಕಿಯ ಸಮಾಧಿಯಲ್ಲಿ ಯಾವುದೇ ಹೆಸರಿರಲಿಲ್ಲ, ಏಕೆಂದರೆ ಪಾಪ ಮಹಿಳೆ ಅನಾಥೆಯಾಗಿದ್ದಳು. ನಾನು ಸಮಾಧಿಯ ಬಳಿ ಬಹಳ ಹೊತ್ತು ಕುಳಿತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದೆ. ನಂತರ ಮನೆಗೆ ಹಿಂತಿರುಗಿದೆ. ಮನೆಗೆ ಹಿಂತಿರುಗಿದ ಸುನೈನಾ, ನೇಹಾ ಅಸ್ವಸ್ಥಳಾಗಿದ್ದಾಳೆ ಎಂದು ನನಗೆ ಹೇಳಿದಳು. ಅವಳ ತಾಯಿ ಅವಳನ್ನು ಆಸ್ಪತ್ರೆಗೆ ಕರೆದು ಹೋದರು. ಅವಳ ಹೆರಿಗೆಯ ಸಮಯ ಬಂದಿತ್ತು. ಸುನೈನಾ ಮತ್ತು ನಾನು ಆಸ್ಪತ್ರೆಗೆ ಧಾವಿಸಿದೆವು. ನೇಹಾಳ ಸ್ಥಿತಿ ಹದಗೆಡುತ್ತಿದ್ದ ಕಾರಣ ಶಸ್ತ್ರಚಿಕಿತ್ಸೆಯ ಮೂಲಕ ಮಗುವನ್ನು ಹೊರತೆಗೆಯಬೇಕು ಎಂದು ವೈದ್ಯರು ಹೇಳಿದರು. ಅವಳು ಗಂಭೀರ ಸ್ಥಿತಿಗೆ ತಲುಪಿದ್ದಳು. ನೇಹಾ ಚೇತರಿಸಿಕೊಳ್ಳಬೇಕೆಂದು ನಾನು ಹೊರಗೆ ನಿಂತು ಪ್ರಾರ್ಥಿಸಿದೆ. ಆಗ ಚಮ್ಮಾರ ಆ ತಾಯಿಯಿಂದ ಬಂದ ಪತ್ರವನ್ನು ನನಗೆ ತಂದರು. ಅದು ನನ್ನನ್ನು ದಿಗ್ಭ್ರಮೆಗೊಳಿಸಿತು. ಪತ್ರದಲ್ಲಿನ ಮಾತುಗಳು ಹೀಗಿವೆ: ಪ್ರಿಯ ಮಗನೇ, ನನ್ನ ಹೆಸರು ಸುನೀತಾ. ನಾನು ವಿದ್ಯಾವಂತಳಾಗಿದ್ದೆ ಮತ್ತು ಬಹಳ ಗೌರವಾನ್ವಿತ ಕುಟುಂಬಕ್ಕೆ ಸೇರಿದವಳು. ನಾನು ಈ ನಗರದ ಮನೋಜ್ ದುಬೆಯನ್ನು ಮದುವೆಯಾಗಿದ್ದೆ. ನಾನು ನನ್ನ ಹೆತ್ತವರೊಂದಿಗೆ ದುಬೈನಲ್ಲಿ ವಾಸಿಸುತ್ತಿದ್ದೆ. ಮದುವೆಯ ನಂತರ ಮನೋಜ್ ನನ್ನನ್ನು ಭಾರತಕ್ಕೆ ಕರೆತಂದನು. ನಾವು 1 ವರ್ಷ ಸಂತೋಷದಿಂದ ಬದುಕಿದೆವು. ನಂತರ ನಮಗೆ ಒಬ್ಬ ಮಗನಿದ್ದನು. ಅವನಿಗೆ ನಾನು ರಾಕೇಶ್ ಎಂದು ಹೆಸರಿಸಿದೆ. ಅವನು ನಮ್ಮ ಕಣ್ಣಿಗೆ ಕಟ್ಟುವವನು. ನಂತರ ನನ್ನ ಪತಿ ಒಳ್ಳೆಯ ವ್ಯಕ್ತಿಯಲ್ಲ ಎಂದು ನಾನು ಕ್ರಮೇಣ ಕಂಡುಕೊಂಡೆ. ಅವನು ತುಂಬಾ ದೊಡ್ಡ ಕಳ್ಳಸಾಗಣೆದಾರ. ನಾನು ಈ ವ್ಯವಹಾರವನ್ನು ತ್ಯಜಿಸಲು ಕೇಳಿದೆ ಮತ್ತು ಇದು ನಮ್ಮ ನಡುವೆ ಜಗಳಗಳನ್ನು ಹೆಚ್ಚಿಸಲು ಕಾರಣವಾಯಿತು ಮತ್ತು ನಮ್ಮ ಸಂಬಂಧದಲ್ಲಿ ಬಿರುಕು ಬೆಳೆಯಿತು. ಮತ್ತು ರಾಕೇಶ್ 1 ವರ್ಷವಾದಾಗ ನನಗೆ ಮತ್ತೆ ಭರವಸೆ ಮೂಡಿತು. ನಂತರ ಒಂದು ದಿನ ನನ್ನ ಪತಿ ನನ್ನನ್ನು ಹೊಡೆದು ಮನೆಯಿಂದ ಹೊರಗೆಸೆದನು. ನನ್ನ ಹೆತ್ತವರೊಂದಿಗೆ ನನಗೆ ಯಾವುದೇ ಸಂಪರ್ಕವಿರಲಿಲ್ಲ. ಹಾಗಾಗಿ ನಾನು ಭಿಕ್ಷುಕರು ವಾಸಿಸುವ ಕೊಳಚೆ ಪ್ರದೇಶದಲ್ಲಿ ಕೊನೆಗೊಂಡೆ. ನನ್ನ ಹಸಿವನ್ನು ನೀಗಿಸಲು ವೇಗವಾಗಿ ಬಂದ ಟ್ರಕ್ ನನಗೆ ಡಿಕ್ಕಿ ಹೊಡೆದಾಗ ನಾನು ಭಿಕ್ಷೆ ಬೇಡಲು ಹೋದೆ. ನನ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಯಿತು. ನನ್ನ ಬೆನ್ನು ಎಂದಿಗೂ ಗುಣವಾಗಲಿಲ್ಲ. ನನ್ನ ಬೆನ್ನುಮೂಳೆ ಮುರಿದು ಹೋಯಿತು. ನಾನು ಅಂಗವಿಕಲನಾದೆ. ಈಗ ಈ ಭಿಕ್ಷುಕರನ್ನು ಹೊರತುಪಡಿಸಿ ನನಗೆ ಯಾರೂ ಇರಲಿಲ್ಲ. ನಾನು ಊರುಗೋಲುಗಳ ಸಹಾಯದಿಂದ ನಡೆದೆ. 22 ತಿಂಗಳ ನಂತರ ನಾನು ನನ್ನ 2ನೇ ಮಗನಿಗೆ ಜನ್ಮ ನೀಡಿದೆ. ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತದೆ ಎಂದು ಯೋಚಿಸುತ್ತಾ ನಾನು ಅಳಲು ಪ್ರಾರಂಭಿಸಿದೆ. ಹಿರಿಯ ಮಗ ತನ್ನ ತಂದೆಯಂತೆ ದರೋಡೆಕೋರನಾಗುತ್ತಾನೆ ಮತ್ತು ಕಿರಿಯ ಮಗ ತನ್ನ ತಾಯಿಯಂತೆ ಭಿಕ್ಷುಕನಾಗುತ್ತಾನೆ. ಈ ಮಗುವಿನ ಭವಿಷ್ಯವನ್ನು ಹಾಳು ಮಾಡಬಾರದು ಎಂದು ನಾನು ನಿರ್ಧರಿಸಿದೆ. ಆದ್ದರಿಂದ ಅವನು ಜನಿಸಿದ ತಕ್ಷಣ ನಾನು ಅವನನ್ನು ಶ್ರೀಮಂತ ಕುಟುಂಬದ ಮುಂದೆ ಕಸದ ರಾಶಿಯ ಮೇಲೆ ಇರಿಸಿದೆ. ನನ್ನ ಮಗನನ್ನು ಯಾರು ಕರೆದೊಯ್ಯುತ್ತಾರೆಂದು ನೋಡಲು ನಾನು ನನ್ನ ಸ್ನೇಹಿತರಲ್ಲಿ ಒಬ್ಬನನ್ನು ಕಳುಹಿಸಿದೆ. ನಂತರ ಪಕ್ಕದ ಮನೆಯ ಶ್ರೀಮಂತ ಮನೆಯ ಮಹಿಳೆಯೊಬ್ಬರು ನನ್ನ ಮಗುವನ್ನು ಎತ್ತಿಕೊಂಡರು ಮತ್ತು ನನ್ನ ಮಗ ಅಲ್ಲಿ ಬೆಳೆದನು. ಮಗನೇ, ನಾನು ನಿನ್ನ ತಾಯಿ. ಈ ನಗರದ ಡಾನ್ ಮನೋಜ್ ದುಬೆ ನಿನ್ನ ತಂದೆ ಮತ್ತು ರಾಕೇಶ್ ನಿನ್ನ ಸಹೋದರ. ನಿನ್ನ ಜೀವನದ ಪ್ರತೀಕ್ಷಣವು ನನಗೆ ತಿಳಿದಿದೆ. ನಿನ್ನ ಅಜ್ಜಿಯ ನಂತರ ಅವರು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದರು. ಶಾಲಿನಿ ಎಂಬ ಹುಡುಗಿ ನನಗೆ ಎಲ್ಲವನ್ನೂ ಹೇಳಿದಳು. ಈ ಪತ್ರದ ಉದ್ದೇಶ ನೀನು ನಿನ್ನ ಹೆತ್ತವರ ನಿಜವಾದ ಮಗು ಎಂದು ಹೇಳುವುದು. ನೀನು ಅಕ್ರಮ ಸಂತಾನದವನಲ್ಲ. ನಿನ್ನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಇದನ್ನೆಲ್ಲ ಮಾಡಿದೆ. ಮಗನೇ, ಸಾಧ್ಯವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪತ್ರವನ್ನು ಓದಿದ ನಂತರ ನಾನು ಬಹಳ ಹೊತ್ತು ಅಳುತ್ತಿದ್ದೆ. ವಿಧಿಯ ಈ ತಿರುವು ನನಗೆ ಆಶ್ಚರ್ಯವಾಯಿತು. ಆ ಅಪರಾಧಿ ಕಳ್ಳಸಾಗಣೆದಾರ ಮನೋಜ್ ದುಬೆ ನನ್ನ ತಂದೆ. ನಾನು ದ್ವೇಷಿಸುತ್ತಿದ್ದ ಹುಡುಗ ನನ್ನ ಸಹೋದರ ಮತ್ತು ಆ ಅಂಗವಿಕಲ ಮಹಿಳೆ ನನ್ನ ತಾಯಿ. ನಾನು ಅವಳ ಗರ್ಭದಿಂದ ಹುಟ್ಟಿದೆ. ನನಗೆ ಅವಳಿಗೆ ಸೇವೆ ಮಾಡಲು ಸಹ ಸಾಧ್ಯವಾಗಲಿಲ್ಲ. ನರ್ಸ್ ಹೊರಗೆ ಬಂದು ನನ್ನ ಹೆಂಡತಿ ಸುಂದರವಾದ ಮಗುವಿಗೆ ಜನ್ಮ ನೀಡಿದ್ದಾಳೆಂದು ಹೇಳಿದಾಗ ನಾನು ನನ್ನ ಆಲೋಚನೆಗಳಲ್ಲಿ ಕಳೆದು ಹೋದೆ. ನಾನು ಸಂತೋಷದಿಂದ ಕೋಣೆಯೊಳಗೆ ನೇಹಾಳ ಬಳಿಗೆ ಹೋದೆ. ಅವಳು ಹಾಸಿಗೆಯ ಮೇಲೆ ಮಲಗಿದ್ದಳು. ಒಂದು ಮುದ್ದಾದ ಗಂಡು ಮಗು ಅವಳ ಮುಂದೆ ಕಣ್ಣು ಮುಚ್ಚಿತು. ಅವನು ನನ್ನಂತೆ ಕಾಣುತ್ತಿದ್ದನು. ಪ್ರಕೃತಿಯ ವಿಚಿತ್ರ ಆಟ. ಇಬ್ಬರೂ ಗಂಡು ಮಕ್ಕಳು ನನ್ನಂತೆ ಕಾಣುತ್ತಿದ್ದರು. ಎಲ್ಲರೂ ನನ್ನನ್ನು ಹಿಂಬಾಲಿಸಿದರು ಎಂದು ಹೇಳುತ್ತಾರೆ. ನಾನು ನನ್ನ ಹೃದಯದಲ್ಲಿ ಸಂತೋಷವಾಗಿದ್ದೇನೆ. ಎಲ್ಲದಕ್ಕೂ ಮಿಂಚಿ ಅವರು ನನ್ನ ರಕ್ತ, ನನ್ನ ಸಹೋದರರ ಮಕ್ಕಳು. ಅವರು ಅಕ್ರಮ ಸಂತಾನದವರಾದರೂ ಸಹ ಅವರು ನನ್ನ ರಕ್ತ ಸಂಬಂಧಿಗರು. ನನ್ನ ಸಹೋದರ ಮತ್ತು ತಂದೆ ತಮ್ಮ ಕೃತ್ಯಗಳಿಗೆ ಶಿಕ್ಷೆ ಅನುಭವಿಸಿದ್ದರು. ನನ್ನ 2 ಹೆಂಡತಿಯರಾದ ನೇಹಾ ಮತ್ತು ಸುನೈನಾ ಸಹೋದರಿಯರಂತೆ ಬದುಕುತ್ತಾರೆ. ನೀವು ನನ್ನ ಮಗುವನ್ನು ಜನ್ಮ ನೀಡಿದ ನಂತರ ನೀವು ನನ್ನನ್ನು ಬಿಟ್ಟು ಹೋಗಬಹುದು ಎಂದು ನಾವು ಒಪ್ಪಿಕೊಂಡಿದ್ದರಿಂದ ನೀವು ನನ್ನನ್ನು ಬಿಟ್ಟು ಹೋಗಬಹುದು ಎಂದು ನೇಹಾ ನನಗೆ ಹೇಳಿದಳು. ನಾನು ನಿಮ್ಮ ಮತ್ತು ಸುನೈನಾ ಮೇಲೆ ಹೊರೆಯಾಗಲು ಬಯಸುವುದಿಲ್ಲ. ಆದರೆ ಸುನೈನಾ ನಿರಾಕರಿಸಿದರು. ಅವಳು, ನಾವು ಯಾವಾಗಲೂ ಹೀಗೆಯೇ ಇರುತ್ತೇವೆ, ನೀವು ಇಲ್ಲಿಂದ ಹೊರಡುವ ಅಗತ್ಯವಿಲ್ಲ ಎಂದು ಹೇಳಿದರು. ನನಗೆ ತುಂಬಾ ಸಂತೋಷವನ್ನು ನೀಡಿದ್ದಕ್ಕಾಗಿ ನಾನು ದೇವರಿಗೆ ಧನ್ಯವಾದ ಹೇಳುತ್ತೇನೆ. ನಾನು ಆಸ್ಪತ್ರೆಯಲ್ಲಿ ನನ್ನ ಮಗನನ್ನು ಹಿಡಿದು ಮುತ್ತಿದಾಗ ಶಾಲಿನಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಬಹುಶಃ ಅವಳು ಇನ್ನೂ ನನ್ನನ್ನು ಪ್ರೀತಿಸುತ್ತಿದ್ದಳು. ನಾನು ಶಾಲಿನಿಯತ್ತ ನೋಡಿದೆ.
ನಾನು ಮಗುವನ್ನು ನೇಹಾಳ ಪಕ್ಕದಲ್ಲಿ ಮಲಗಿಸಿ ಶಾಲಿನಿಯ ಕೈಯನ್ನು ತೆಗೆದು ಹೊರಗೆ ಕರೆದೊಯ್ದೆ. ನಾನು ಶಾಲಿನಿಯ ಕಣ್ಣಲ್ಲಿ ಬಿದ್ದ ಕಣ್ಣೀರನ್ನು ಒರೆಸುತ್ತಾ, ಶಾಲಿನಿ, ಹಿಂದಿನದನ್ನು ಮರೆತುಬಿಡು. ಬಹುಶಃ ನಮ್ಮ ಮಿಲನವು ಉದ್ದೇಶಪೂರ್ವಕವಾಗಿರಲಿಲ್ಲ. ನನ್ನನ್ನು ಮರೆತು ನಿನ್ನ ಜೀವನವನ್ನು ಮುಂದುವರಿಸು. ಅದು ನಿನಗೆ ಒಳ್ಳೆಯದು. ನಾನು ನನ್ನ ಜೀವನವನ್ನು ಮುಂದುವರಿಸುತ್ತಿದ್ದೇನೆ. ನನಗೆ ಹೆಂಡತಿಯಲಿದ್ದಾರೆ, ಮಕ್ಕಳಿದ್ದಾರೆ. ಇನ್ನು ಮುಂದೆ ನನ್ನೊಂದಿಗೆ ಸಂಬಂಧ ಬೆಳೆಸಬೇಡ. ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಶಾಲಿನಿಯ ಕಣ್ಣುಗಳು ಮತ್ತೆ ಕಣ್ಣೀರಿನಿಂದ ತುಂಬಿದವು. ನನ್ನ ಮಾತುಗಳಿಗೆ ಅವನು ನಗಲು ಪ್ರಯತ್ನಿಸಿದಳು. ನಾನು ಅವಳಿಗೆ, ಶಾಲಿನಿ, ನೀನು ಜೀವನದಲ್ಲಿ ಮುಂದುವರಿಯುವುದು ಮತ್ತು ನನ್ನನ್ನು ಮರೆಯುವುದು ಎಂದು ಭರವಸೆ ನೀಡಿದೆ. ಶಾಲಿನಿ, ನಾನು ಭರವಸೆ ನೀಡುತ್ತೇನೆ. ನಾನು ಎಂದಿಗೂ ನಿನ್ನ ದಾರಿಗೆ ಬರುವುದಿಲ್ಲ ಎಂದು ಭರವಸೆ ನೀಡಿದೆ. ನಾನು ಹೇಳಿದೆ, ಶಾಲಿನಿ, ನನ್ನ ದಾರಿಗೆ ಅಡ್ಡ ಬರುವುದಿಲ್ಲ ಎಂದು ಭರವಸೆ ನೀಡಬೇಡ. ನೀನು ನಿನ್ನ ಜೀವನದಲ್ಲಿ ಮುಂದುವರಿಯುವುದಾಗಿಯೂ ಭರವಸೆ ನೀಡಬೇಕು. ನೀನು ಒಳ್ಳೆಯ ಹುಡುಗನನ್ನು ಹುಡುಕಿ ಅವನನ್ನು ಮದುವೆಯಾಗುತ್ತೀ. ನಂತರ ನಾನು ಶಾಲಿನಿಯಿಂದ ಈ ಭರವಸೆಯನ್ನು ಪಡೆದೆ. ನಾನು ನೇಹಾ ಮತ್ತು ನನ್ನ ಮಗುವನ್ನು ಮನೆಗೆ ಕರೆದು ಹೋಗಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದೆ. ಸ್ವಲ್ಪ ಸಮಯದ ನಂತರ ಶಾಲಿನಿ ಕೂಡ ಒಬ್ಬ ಹುಡುಗನನ್ನು ಮದುವೆಯಾಗಿದ್ದಾಳೆ ಎಂಬ ಸುದ್ದಿ ನನಗೆ ಸಿಕ್ಕಿತು ಮತ್ತು ಈ ಸುದ್ದಿ ನನಗೆ ತುಂಬಾ ಸಮಾಧಾನ ತಂದಿತು. ಶಾಲಿನಿ ಮದುವೆಯಾಗದೇ ಇದ್ದರೆ ನನ್ನಿಂದಾಗಿ ಅವಳು ತನ್ನ ಜೀವನವನ್ನು ಹಾಳು ಮಾಡಿಕೊಂಡಳು ಎಂಬ ಹೊರೆ ನನ್ನ ಹೃದಯದಲ್ಲಿ ಯಾವಾಗಲೂ ಇರುತ್ತಿತ್ತು. ಈಗ ಶಾಲಿನಿ ತನ್ನ ಜೀವನದಲ್ಲಿ ಸಂತೋಷವಾಗಿದ್ದಾಳೆ ಮತ್ತು ನಾನು ನನ್ನ ಜೀವನದಲ್ಲಿಯೂ ಸಂತೋಷವಾಗಿದ್ದೇನೆ.